ಸಮಸ್ತ ಕನ್ನಡಿಗರಿಗೂ ನಮಸ್ತೆ ಮಾಡ್ತಾ ನಾನು ಬಂದಿದ್ದೀನಿ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ. ಮನೆಗಳಲ್ಲಿ ಒಂದೇ ಥರದ ಪೇಂಟ್ ನೋಡಿ ಬೋರ್ ಆಗಿರುತ್ತೆ. ನಮ್ಮ ವಾಲ್ಗಳನ್ನ ಹೇಗೆ ಡೆಕೋರೇಟ್ ಮಾಡ್ಬೋದಾ ಅಥವಾ ಪ್ರೊಟೆಕ್ಟ್ ಮಾಡ್ಕೋಬೋದಾ ಅಂತ ಯೋಚನೆ ಮಾಡ್ತಿರೋ ಅಂಥವ್ರಿಗೆ PVC ಶೀಟ್ಸ್ನ ಯೂಸ್ ಮಾಡಿ ಹೇಗೆ ಡೆಕೋರೇಟ್ ಮಾಡ್ಕೋಬೋದು ಹಾಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. PVC ಶೀಟ್ಸ್ಗಳಲ್ಲಿ 2 ಟೈಪ್ಸ್ ಬರುತ್ತೆ. ನಾರ್ಮಲ್ PVC, 3D PVC ಶೀಟ್ಸು. ಹಾಗೆ ಅದರ ರೇಟ್ ಎಲ್ಲ ಏನಿದೆ, ಒಂದು ರೂಮಿಗೆ ಮಾಡಿಸೋದಾದ್ರೆ ಎಷ್ಟಾಗುತ್ತೆ ಅಥವಾ ಯಾವ್ಯಾವ ಐಡಿಯಾಸ್ ಮಾಡ್ಬೋದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಣ. ನಾರ್ಮಲ್ PVC ಶೀಟ್ಸ್ ಆಯಿತು ಅಂತಂದರೆ ಸ್ಟಾರ್ಟಿಂಗ್ ರೇಂಜು 15 ರುಪೀಸಿಂದ 18 ರುಪೀಸಿಗೆ ಸಿಗುತ್ತೆ. ಬಟ್ 15 ರುಪೀಸ್ದು ಡಿಸ್ಅಡ್ವಾಂಟೇಜಸ್ ಈಗಲೇ ಹೇಳ್ಬಿಡ್ತೀನಿ. ಇದು ಪ್ಲಾಸ್ಟಿಕ್ ಮೆಟೀರಿಯಲಿಂದ ಮಾಡಿರ್ತಾರೆ, ಹಾಗಾಗಿ ಮುರಿಯೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ 18 ರುಪೀಸ್ಗೆ ಹೋಯ್ತು ಅಂತಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಇನ್ನು 3D PVC ಶೀಟ್ಸ್ಗಳಿಗೆ ಕೇಳೋದಾದರೆ ಸ್ಟಾರ್ಟಿಂಗ್ ರೇಂಜು 25 ರುಪೀಸು. ಇದು ಥಿಕ್ನೆಸ್ ಆಗಲಿ ಅಥವಾ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಡಿಸೈನ್ಸ್ ಎಲ್ಲ ವೆರೈಟಿ ಆಗಿ ಸಿಗುತ್ತೆ. ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಅಂದ್ರೆ ಬೇಸರ ಏನ್ ಪಟ್ಕೊಳ್ಳೋ ಅಷ್ಟಿಲ್ಲ, ಒಳ್ಳೆ ಕ್ವಾಲಿಟಿದನ್ನೇ ಮಾಡಿರ್ತಾರೆ. ಬಟ್ ನಾವು ಯಾವ ರೇಂಜ್ ಇಂದ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ಸ್. ಅದು ಸ್ಟಾರ್ಟಿಂಗ್ 15 ಇಂದಾನು ಸಿಗುತ್ತೆ, ಹಾಗೆ 25 ತನಕನೂ ಸಿಗುತ್ತೆ. ಮೆಟೀರಿಯಲ್ ಚೂಸ್ ಮಾಡ್ಬೇಕಾದ್ರೆ ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ ನ ಚೂಸ್ ಮಾಡ್ಕೋಬೇಕಾಗತ್ತೆ. ಇಡೀ ಮನೆಗೆ ಹಾಕಿಸ್ಬೋದು, ಇಲ್ಲ ರೂಮ್ಗೆ ಹೈಲೈಟ್ ಮಾಡಿಸ್ತೀವಿ, ಇಲ್ಲ ಟಿವಿ ವಾಲ್ಗೆ ಹೈಲೈಟ್ ಮಾಡಿಸ್ತೀವಿ. ಪ್ರತಿಯೊಂದೂ ಐಡಿಯಾಸ್ ನಮ್ದಾಗಿರುತ್ತೆ. ಮೀನ್ಸ್ ನಮ್ಗೆ ಎಲ್ಲಿ ಬೇಕಾಗುತ್ತೆ, ಇಲ್ಲ ಟೋಟಲ್ ಆಗಿ ಮಾಡಿಸ್ತೀವಿ, ಪೇಂಟ್ ಖರ್ಚು ಉಳಿಯುತ್ತೆ ಅನ್ನೋರು ಆಲ್ಮೋಸ್ಟ್ ಪೇಂಟಿಗೆ ಎಷ್ಟು ಖರ್ಚಾಗುತ್ತೆ ಅಷ್ಟ್ರ ಒಳಗಡೆನೆ ಇದ್ರಲ್ಲೂ ಆಗ್ಬಿಡುತ್ತೆ. ಸೊ ಹಾಗಾಗಿ ಪ್ರಿಫರ್ ಮಾಡಬಹುದು. ಪೇಂಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದ್ ಕಲರ್ ಚೂಸ್ ಮಾಡಿರ್ತೀವಿ, ಇಲ್ಲ ಮಲ್ಟಿ ಕಲರ್ಸ್ ಅಥವಾ ಹೈಲೈಟ್ ಮಾಡಿಸ್ತಿರ್ತೀವಿ. ಪ್ರತಿಯೊಂದನ್ನು ಮೀನ್ಸ್ ನಾವು ಕೂಡ ಕೂಲಿ ಆಗಿರ್ಬೋದು ಅಥವಾ ಪೇಂಟ್ ಖರ್ಚಾಗಿರ್ಬೋದು, ಅದೆಲ್ಲದನ್ನು ಅಪ್ರಾಕ್ಸಿಮೇಟ್ ಆಗಿ ಟ್ಯಾಲಿ ಮಾಡಿದ್ರೆ ಇದರಲ್ಲಿ ಒಂದು 10 to 15% ಉಳಿಸಬಹುದು. ಮೇನ್ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ಒಂದು ನಮ್ಮ ಮನೆಯ ಲುಕ್ ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ವಾಲ್ ಪೇಂಟ್ ನೋಡಿ ಬೋರ್ ಆಗ್ತಿರೋ ಅಂತವ್ರಿಗೆ ಇದು ಒಂದು ಚೇಂಜಸ್ ಆಗಿರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಹಾಕೋರ್ ಕೂಲಿನೂ ಕಡಿಮೆ ತಗೊಳ್ತಾರೆ. ಅದೆಷ್ಟು ಅಂತ ತಿಳಿಸ್ಕೊಡ್ತೀನಿ. ಶೀಟ್ ವೈಸ್ನು ಪರ್ ಸ್ಕ್ವೇರ್ ಫೀಟ್ ತಗೊಂಡ್ರು ಕಡಿಮೆ ರೇಟೇ ಇದೆ, ಹಾಗಾಗಿ ಇದು ಬೆನಿಫಿಟ್. ವಾಟರ್ ರೆಸಿಸ್ಟೆನ್ಸ್ ಪವರ್ ಇರುತ್ತೆ, ಇದು ವಾಟರ್ ಪ್ರೂಫ್ ಸಿಗುತ್ತೆ. ಮಿನಿಮಮ್ ಅಂದ್ರೂ 10 to 15 ಇಯರ್ಸ್ ಅಂತೂ ಗ್ಯಾರಂಟಿ. ಪೇಂಟ್ ಮೇಲೆ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಗೀಚಿದ್ರೆ ಅಕ್ವರ್ಡ್ ಆಗಿ ಕಾಣಿಸುತ್ತೆ. ಇದರಲ್ಲಿ ಅದನ್ನ ಅವಾಯ್ಡ್ ಮಾಡಬಹುದು. ಲೈಟ್ ವೈಟ್ ಆಗಿರುತ್ತೆ, ರಿಜಿಡ್ ಆಗಿರುತ್ತೆ. ಡಿಸೈನ್ಸ್ ಎಲ್ಲ ತುಂಬಾನೇ ಕಲೆಕ್ಷನ್ಸ್ ಇರುತ್ತೆ. ರಸ್ಟ್ ಪ್ರೂಫ್, ರಸ್ಟ್ ಬರೋ ಚಾನ್ಸಸ್ ಇಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಈಸಿ ಟು ಕಟ್ ಮಾಡಕ್ಕಂತೂ ತುಂಬಾನೇ ಈಸಿ. ಹಾಗಾಗಿ ಜಾಯಿಂಟ್ ಮಾಡಿ ಏನಾದ್ರು ಡಿಸೈನ್ಸ್ ಮಾಡಿಸ್ತೀವಿ ಅಂತ ಅಂದ್ರೆ ಈಸಿಯಾಗಿ ಮಾಡ್ಕೊಡ್ತಾರೆ. POP ನಲ್ಲಿ ಚಾನ್ಸಸ್ ಇರುತ್ತೆ ಪುಡಿಯಾಗಿ ಉದುರುತ್ತೆ, ಹಾಳಾಗುತ್ತೆ ಅಂತ. ಬಟ್ ಇದರಲ್ಲಿ ಹಾಳಾಗೋ ಚಾನ್ಸಸ್ ತುಂಬಾನೇ ಕಡಿಮೆ, ಹಾಳಾಗೋದಿಲ್ಲ. ವಾಟರ್ ಪ್ರೂಫ್ ಅಂತ ಹೇಳಿದೀನಿ, ಹಾಗಾಗಿ ಬಾತ್ರೂಮ್ಸ್ ಗಳಲ್ಲೂ ಸಹ ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಕಿಚನ್ ಅಲ್ಲಿ ಯೂಸ್ ಮಾಡಬಹುದು, ರೂಮ್ ಗಳಿಗೆ ಯೂಸ್ ಮಾಡಬಹುದು, ಹೈಲೈಟ್ ಮಾಡಕ್ಕಾಗಿರ್ಬೋದು ಅಥವಾ ಫುಲ್ ಆಗಿರ್ಬೋದು, ಇಲ್ಲ ಹಾಲ್ ಗಳಿಗೂ ಮಾಡ್ಕೋಬಹುದು. ಮೇಜರ್ ಆಗಿ ಯೂಸ್ ಮಾಡೋದಾದ್ರೆ ಆಫೀಸ್ಗಳಿಗೆ, ಹೋಟೆಲ್ಗಳಿಗೆ, ಹಾಸ್ಪಿಟಲ್ಗಳಿಗೆ, ರೆಸ್ಟೋರೆಂಟ್, ಹಾಲು, ಶೋರೂಮ್ಸ್ ಪ್ರತಿಯೊಂದ್ ಕಡೆನೂ ಯೂಸ್ ಮಾಡಬಹುದು. PVC ಶೀಟ್ ಗಳನ್ನ ಯೂಸ್ ಮಾಡ್ಕೊಂಡು ವಾಲ್ ಡೆಕೋರೇಟ್ ಮಾಡೋದಾಗಿರ್ಬೋದು ಅಥವಾ ಫಾಲ್ ಸೀಲಿಂಗ್ ಡೆಕೋರೇಟ್ ಮಾಡೋದಕ್ಕಾಗಿರ್ಬೋದು, ಇಂಟೀರಿಯರ್ ಎಕ್ಸ್ಟೀರಿಯರ್ ಪ್ರತಿಯೊಂದಕ್ಕೂ ಶೀಟ್ಸ್ ಅವೈಲೇಬಲ್ ಇರುತ್ತೆ. ಪೂರ್ತಿಯಾಗಿ ಹಾಕಿಸಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಹೈಲೈಟ್ ಮಾಡೋದಕ್ಕೆ ಹಾಕಿಸ್ಕೋಬಹುದು. ವಾಲ್ ಡೆಕರ್ಸ್ ನ ಯೂಸ್ ಮಾಡೋದ್ರ ಬದಲು ಇದ್ರಲ್ಲೇ ಡಿಸೈನ್ ಮಾಡಿಸಬಹುದು. ಬೆಸ್ಟ್ ಎಕನಾಮಿಕಲ್ ಆಪ್ಷನ್ ಅಂತಾನೆ ಇದನ್ನ ಹೇಳ್ಬೋದು. ಇದು ನಮ್ಮ ವಾಲ್ಸ್ ಗೆ ಹೇಗೆ ಪ್ರೊಟೆಕ್ಟ್ ಮಾಡತ್ತಪ್ಪ ಅಂತಂದ್ರೆ ಮಾಯಿಶ್ಚರೈಸ್ ನ ತಗೊಳ್ಳೋದಿಲ್ಲ, ಹಾಗೇನೆ ಏರ್ ಟೈಟ್ ಕಂಟೈನರ್ ತರನು ಹೆಲ್ಪ್ ಆಗುತ್ತೆ. ಯಾವುದೇ ಏರ್ ತಗೊಂಡು ಕ್ರಾಕ್ಸ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಶೀಟ್ಸ್ 2 ರೀತಿ ಬರುತ್ತೆ. 10 feet ಅಂಡ್ 10 inches ಅಲ್ಲಿ ಒಂದಾಯ್ತು ಅಂತಂದ್ರೆ 10 feet 12 inches ಅಲ್ಲೂ ಸಹ 2 ರೀತಿಯಲ್ಲಿ ಬರುತ್ತೆ. ಹಾಗೇನೆ ಸ್ಕ್ವೇರ್ ಅಂಡ್ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನೀವೇನಾದ್ರೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕಡಿಮೆ ಬೆಲೆ ಮಾಡೋರ್ನ ನೋಡ್ತಾ ಇದ್ದೀರಾ, ಕನಸಿನ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಡೋಂಟ್ ವರಿ ವೀಕ್ಷಕರೇ, ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್. ಸೊ ನಿಮ್ಮ ಅಗತ್ಯಕ್ಕೆ ತಕ್ಕಾದಂತ ಎಲ್ಲಾ ರೀತಿ ಪ್ಯಾಕೇಜಸ್ ಗಳಿದೆ. ಸೊ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಎಲ್ಲಾ ರೀತಿಯ ಮನೆಗಳನ್ನ ಇವರು ಕಟ್ಸ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಕೈಗೆಟುಕುವ ದರದಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಬೇಕಂತಂದ್ರೆ RCC ಮೇಲ್ಗಡೆ ಬರ್ತಾ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬಹುದು. 10x10 ರೂಮಿಗೆ ಮಾಡಿಸೋದಾದ್ರೆ 10 into 12 inches ಅಲ್ಲಿ ಮಾಡಿಸ್ತೀವಿ, ಆ ಶೀಟ್ ಯೂಸ್ ಮಾಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ 21 square feet ಯೂಸ್ ಮಾಡ್ಕೋಬೇಕಾಗತ್ತೆ. ಅರೌಂಡ್ 5 to 7,000 ಅಲ್ಲಿ ಕಂಪ್ಲೀಟ್ ಮಾಡಬಹುದು. ಬೇಸಿಕ್ ಬಜೆಟ್ ಅಲ್ಲಿ ಹೇಳೋದಾದ್ರೆ ಇದು ಕಾಂಟ್ರಾಕ್ಟ್ ಮೆಟೀರಿಯಲ್ ತಗೋತಾರೆ, ಹಾಗೆ ಮೆಟೀರಿಯಲ್ ನಾವು ಕೊಟ್ರೆ ಮಾಡ್ಕೊಡೋರು ಇರ್ತಾರೆ. 2 ರೀತಿಯಲ್ಲಿ ಮಾಡಿಸ್ಕೋಬಹುದು. ನಾವ್ ಇವಾಗ ಡಿಸ್ಕಸ್ ಮಾಡೋದಾದ್ರೆ ಕಾಂಟ್ರಾಕ್ಟ್ ಗೆ ಕೊಟ್ರೆ ಒಳ್ಳೇದು, ಶೀಟ್ಸ್ ವೇಸ್ಟ್ ಆಗಲ್ಲ. ಹಾಗೇನೆ ರೇಟ್ ಎಲ್ಲ ಚೆನ್ನಾಗಿ ಗೊತ್ತಿರೋ ಕಡೆ ಹೋಲ್ಸೇಲ್ ಅಂಗಡಿಗಳಲ್ಲಿ ತಗೊಂಡ್ ಬಂದು ಹಾಕೊಡ್ತಾರೆ. ನಾವು ರಿಟೇಲ್ ಹೋಗೋದಾದ್ರೆ ನಮ್ಗೆ ರೇಟ್
ವೈಸ್ ಜಾಸ್ತಿ ಆಗುತ್ತೆ. ನಾವು ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತೀವಿ ಅನ್ನೋದಾದ್ರೆ ಒಳ್ಳೆ ಲೇಬರ್ಸ್ ನೇ ಹಿಡಿಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಶೀಟ್ಸ್ ನೆಲ್ಲ ಅನಗತ್ಯವಾಗಿ ವೇಸ್ಟ್ ಮಾಡ್ತಾರೆ. ಬೇಸಿಕ್ ಲೇಬರ್ ಚಾರ್ಜಸ್ ಬಂದು 15 ರೂಪೀಸ್ ಇಂದ 18 ರೂಪೀಸ್ ನ ತಗೊಳ್ತಾರೆ. ಹಾಗೇನೆ ಕಾಂಟ್ರಾಕ್ಟ್ ಏನಾದ್ರು ಕೊಡೋದಾದ್ರೆ ವಿತ್ ಮೆಟೀರಿಯಲ್ 50 to 75 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಇಷ್ಟನ್ನು ಬೇಸಿಕ್ ಆಗಿ ಹೇಳ್ತಿರೋದು. ರೇಟ್ ವೈಸ್ ಕ್ವಾಲಿಟಿ ವೈಸ್ ಏನಾದ್ರು ಹೋಯ್ತು ಅಂತಂದ್ರೆ ಇದು ವೇರಿ ಆಗುತ್ತೆ. ನಾವು ಯಾವ ಲೇಬರ್ಸ್ ನ ಕರ್ಕೋತೀವಿ ಅಥವಾ ಕಾಂಟ್ರಾಕ್ಟರ್ಸ್ ನ ಹಿಡಿತೀವಿ ಅದ್ರ ಮೇಲೂ ಡಿಪೆಂಡ್ಸ್. ಇದು ಫುಲ್ ಹಾಕಿಸ್ತೀವಿ ಅನ್ನೋದಾದ್ರೆ ಕೆಲವೊಂದು ಕಡೆ ಕಟಿಂಗ್ಸ್ ಬರುತ್ತೆ. ಎಲ್ಲಪ್ಪ ಅಂತಂದ್ರೆ ಸ್ವಿಚ್ ಬೋರ್ಡ್ ಗಳು ಬರುತ್ತಲ್ಲ ಅಲ್ಲಿ, ಅಥವಾ ಬಲ್ಬ್ ಎಲ್ಲಿ ಹಾಕಿಸಿರ್ತೀವಿ ಆ ಪ್ಲೇಸಸ್ ಅಲ್ಲಿ ಕಟಿಂಗ್ಸ್ ಬರುತ್ತೆ. ಅದನ್ನೆಲ್ಲ ಗಮನ ಇಟ್ಕೋಬೇಕು. ಆಕ್ಚುಲಿ PVC ಮೆಟೀರಿಯಲ್ಸ್ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲೂ ಸಿಗುತ್ತೆ. ಲಿಮಿಟೆಡ್ ಸ್ಟಾಕ್ ಆದ್ರೆ ವ್ಯಾರಂಟಿನೂ ಇರುತ್ತೆ. ಲಿಮಿಟೆಡ್ ಆಗಿರೋದ್ರಿಂದ ಕಡಿಮೆ ರೇಟ್ಗೂ ಸಿಗುತ್ತೆ, ಅಲ್ಲೂ ಟ್ರೈ ಮಾಡಬಹುದು. ಫುಲ್ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಬೆಸ್ಟ್. ಯಾಕೆಂದ್ರೆ ಅವ್ರು ಹೇಗಿದ್ರು ಹೋಲ್ಸೇಲ್ ರೇಟ್ ಅಲ್ಲೇ ತಗೊಂಡ್ಬಂದಿರ್ತಾರೆ. ಹಾಗೇನೆ ಚೂಸ್ ಮಾಡೋದಕ್ಕೆ ಸೆಲೆಕ್ಷನ್ಗೆ ನಮ್ಗೆ ಕೊಡ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಯಾವ್ದೇ ವೇಸ್ಟೇಜ್ ಮಾಡಲ್ಲ, ಟೈಮ್ ಅಷ್ಟೇ ಡ್ರ್ಯಾಗ್ ಮಾಡ್ಕೊಂಡು ಕೂರಲ್ಲ. ಅವ್ರಿಗೂ ಒಂದ್ ಸ್ವಲ್ಪ ದುಡ್ಡು ಉಳಿಯುತ್ತೆ, ಹಾಗೇನೆ ಕೆಲಸ ಚೆನ್ನಾಗಿ ಮಾಡ್ಕೊಡ್ತಾರೆ. ಇನ್ನು ಈ ಶೀಟ್ ಗಳ ಜೊತೆ ಇನ್ನು ಕಂಪೇರ್ ಮಾಡಬೇಕು ಅಂತ ಅಂದ್ರೆ ನಮ್ಗೆ ಟೈಲ್ಸ್ ಗಳಿಗೆ ಹೋಗ್ಬೋದು. ಟೈಲ್ಸ್ ಗಳನ್ನು ಸಹ ಹೈಲೈಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಕಡಿಮೆ ಬಜೆಟ್ ಇರುವಂತಹ ಟೈಲ್ಸ್ ಗಳನ್ನ ಡೆಕೋರ್ ಮಾಡ್ತು ಅಂತಂದ್ರೆ ಅದು ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಾವೇನ್ ಯೂಸ್ ಮಾಡ್ತೀವಿ, ಸಿಂಕ್, ವಾಟರ್ ಟ್ಯಾಂಕ್ ಇರುತ್ತಲ್ಲ ಅಲ್ಲಿ ಹಾಕ್ಸೋದ್ರಿಂದ ಕ್ಲೀನ್ ಆಗಿರುತ್ತೆ. ವೈಟ್ ಟೈಲ್ಸ್ ಯೂಸ್ ಮಾಡೋದ್ರಿಂದ ಎಷ್ಟು ಕೊಳೆ ಆಗಿರುತ್ತೆ ಅಂತ ಬೇಗ ಗೊತ್ತಾಗುತ್ತೆ. ಹಾಗೇನೆ ವಾಶ್ ಮಾಡೋಕ್ಕೂ ಈಸಿ ಆಗುತ್ತೆ. ಪೇಂಟ್ ಅಲ್ಲಿ ವಾಟರ್ ಪ್ರೂಫ್ ವೈಟ್ ವಾಶ್ ಸಿಗುತ್ತೆ, ಬಟ್ ಅದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೊರೆ ತರ ಎಲ್ಲ ಬರ್ತಾ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಿ ಇದನ್ನ ಹಾಕ್ಸೋದ್ರಿಂದ ಪರ್ಮನೆಂಟ್ ಸೊಲ್ಯೂಷನ್. ನಾವು ಸರಿಯಾದ ಪ್ಲಾನ್ ಮಾಡಿ ಬಜೆಟ್ ಅಲ್ಲೇ ನೋಡ್ಕೊಂಡು ಒಳ್ಳೆ ಡಿಸೈನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ನೀಟಾಗಿ ಡೆಕೋರ್ ಮಾಡಿಸ್ತು ಅಂತಂದ್ರೆ ಹೌಸ್ದು ಲುಕ್ ಚೇಂಜ್ ಮಾಡಬಹುದು. ಪೇಂಟ್ ನ ಹೊರತುಪಡಿಸಿ ಇದು ಬೆಸ್ಟ್ ಐಡಿಯಾ ಆಯ್ತು ಅಂತಂದ್ರೆ ನಾವು ಟೈಲ್ಸ್ ಗಳನ್ನ ಯೂಸ್ ಮಾಡಬಹುದು. ಒಳ್ಳೆ ಹೈಲೈಟ್ ಮಾಡೋದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಕೊಡಕ್ಕಾಗಿರ್ಬೋದು, ಕಿಚನ್ ಅಲ್ಲಿ ಆಗಿರ್ಬೋದು, ಹಾಲ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೊಂಡು ಹೈಲೈಟ್ ಮಾಡ್ಕೋಬಹುದು. ಪೂರ್ತಿಯಾಗಿ ಒಂದು ವಾಲ್ ಡೆಕೋರ್ ಮಾಡೋದಕ್ಕಾಗಿರ್ಬೋದು, ಹೈಲೈಟ್ ಮಾಡಕ್ಕಾಗಿರ್ಬೋದು, ಹೊರಗಡೆ ಆಗ್ಲಿ ಒಳಗಡೆ ಆಗ್ಲಿ ಬೆಸ್ಟ್ ಅಂತಂದ್ರೆ ಟೈಲ್ಸ್ ಹೌದು. ಯಾಕೆ ಅಂತಂದ್ರೆ ವೆರೈಟೀಸ್ ಆಫ್ ಡಿಸೈನ್ಸ್ ಸಿಗುತ್ತೆ, ಅದು ಅಷ್ಟೇನೆ ವಾಟರ್ ಪ್ರೂಫ್ ಏನೆ. ಸೊ ಹಾಗಾಗಿ ಅದನ್ನು ಸಹ ಯೂಸ್ ಮಾಡಬಹುದು. ಫಸ್ಟ್ ಎಕನಾಮಿಕಲ್ ಬಂದು PVC ಶೀಟ್ಸ್ ಏನೆ, ಆದ್ರೂ ಟೈಲ್ಸ್ ಗಳಲ್ಲೂ ಸಹ ಕಡಿಮೆ ರೇಟಿಂದು ಸಿಗುತ್ತೆ. ಕಲರ್ ವೈಟ್ ಏನಾದ್ರು ಚೂಸ್ ಮಾಡ್ತು ಅಂದ್ರೆ ಲುಕ್ ವೈಸ್ ಚೆನ್ನಾಗೇ ಇರುತ್ತೆ. ಸೊ ನೋಡ್ಕೊಂಡು ಚೂಸ್ ಮಾಡ್ಕೊಂಡು ಮಾಡಿಸ್ಕೋಬಹುದು. ಪೇಂಟ್ ಇಂದ ಮಾಡಿಸೋದಾಗಿರ್ಬೋದು, PVC ಶೀಟ್ಸ್ ಇಂದ ಮಾಡಿಸೋದಾಗಿರ್ಬೋದು, ಅಥವಾ ಟೈಲ್ಸ್ ಯೂಸ್ ಮಾಡೋದಾಗಿರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಸ್ಕೋಬಹುದು. PVC ಶೀಟ್ ಗಳಲ್ಲಿ ಥಿಕ್ನೆಸ್ ಎಲ್ಲ ವೇರಿ ಆಗ್ತಾ ಹೋಗುತ್ತೆ. ಕಡಿಮೆ ಥಿಕ್ನೆಸ್ ಇರುತ್ತೆ, ಹಾಗೇನೆ ಥಿಕ್ನೆಸ್ ಜಾಸ್ತಿ ಇರೋದು ಇರುತ್ತೆ. ಬೇಸಿಕ್ ಆಗಿ 5 mm ಥಿಕ್ನೆಸ್ ಬರುತ್ತೆ. ತುಂಬಾನೇ ಬೆಸ್ಟ್ ಆಗಿ ಮಾಡಿಸ್ತೀವಿ ಅಂತಂದ್ರೆ ಮೀಡಿಯಂ ಥಿಕ್ನೆಸ್ ನ ತಗೊಂಡ್ರೆ ಮೀಡಿಯಂ ಬಜೆಟ್ ಅಲ್ಲಿ ಒಳ್ಳೆ ಡೆಕೋರ್ ಮಾಡಿಸಬಹುದು. ಕಂಪ್ಲೀಟ್ ಒಳ್ಳೆ ಲುಕ್ ಕೊಡೋ ತರ ಚೇಂಜ್ ಮಾಡಿಸ್ಕೋಬಹುದು. ಹಾಗೇನೆ ನಮ್ಮ ಇಡೀ ವಾಲ್ ಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಪೇಂಟ್ ಗೆ ಕಂಪೇರ್ ಮಾಡೋದಾದ್ರೆ ಇದು ತುಂಬಾನೇ ವರ್ತ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಪೇಂಟ್ ಬೇಗ ಕೊಳೆ ಆಗೋ ಚಾನ್ಸಸ್ ಇರುತ್ತೆ, ಇದರಲ್ಲಿ ಬೇಗ ಕೊಳೆ ಆಗಲ್ಲ. ವಾಟರ್ ಪ್ರೂಫ್ ಆಗಿರೋದ್ರಿಂದ ಮಾಯಿಶ್ಚರೈಸ್ ನ ರೆಸಿಸ್ಟ್ ಮಾಡುತ್ತೆ. ಇದು ಏರಿಯಾ ಇಂದ ಏರಿಯಾಗೆ ರೇಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೇನೆ ಒಂದು ಸ್ಟಾಕ್ ಅಂತಂದ್ರೆ ಲಿಮಿಟೆಡ್ ಸ್ಟಾಕಿಗೆ ಬೇರೆ ರೇಟ್ ಇರ್ಬೋದು, ಹಾಗೇನೆ ವೆರೈಟೀಸ್ ಫ್ರೆಶ್ ಸ್ಟಾಕಿಗೆ ರೇಟ್ ಜಾಸ್ತಿ ಇರ್ಬೋದು. ಹೋಲ್ಸೇಲ್ ರೇಟ್ ಬೇರೆ, ರಿಟೇಲ್ ರೇಟ್ ಬೇರೆ. ಹಾಗೇನೆ ವ್ಯಾರಂಟಿನೂ ಅಷ್ಟೇ ಎಷ್ಟೆಷ್ಟಿರುತ್ತೆ ಅದೆಲ್ಲ ಚೇಂಜಸ್ ಆಗುತ್ತೆ. ವಾಲ್ ಪೇಂಟ್ಸು, PVC ಶೀಟ್ಸು, ಹಾಗೇನೆ ಟೈಲ್ಸು ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ ಜವಾಬ್ದಾರಿ. ಯಾವ್ದನ್ನ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡು ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಡೆಕೋರೇಟಿವ್ ಆಗಿ ಹಾಗೇನೆ ಇನೋವೇಟಿವ್ ಆಗಿ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇಷ್ಟು ಡೀಟೇಲ್ಸ್ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.